ಯಾವೂರಮ್ಮ ಯಾವ್ರು ಹೇಳ್ತಿಲ್ಲ ಯಾವ್ರು ಒಂದು ಕ್ಷಣದ ಆವೇಶ, ಸಂಸಾರದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಂತಹ ದುರಂತಕ್ಕೆ ಕಾರಣವಾಗಬಹುದು ಅನ್ನುವುದಕ್ಕೆ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ನಗರದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಹೂವಿನಂತೆ ಬೆಳೆಸಬೇಕಾಗಿದ್ದ 3 ಹೆತ್ತ ಕಂದಮ್ಮಗಳನ್ನು ಕಟ್ಟಿಕೊಂಡು ತಾಯಿಯೊಬ್ಬಳು ತುಂಗಾ ನದಿಗೆ ಧುಮುಕಿದ್ದು, ನದಿಯ ಅಲೆಗಳ ನಡುವೆ ಆ ಪುಟ್ಟ ಜೀವಗಳು ಕೊಚ್ಚಿ ಹೋಗಿರುವ ಕರುಣಾಜನಕ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಚಿತ್ರದುರ್ಗ ಮೂಲದ ಭವಾನಿ ಅನ್ನೋ ಮಹಿಳೆ ತೀವ್ರ ಕೌಟುಂಬಿಕ ಕಲಹದಿಂದ ಮನನೊಂದು ಈ ಕಠಿಣ ಹಾಗೂ ದುರಾದೃಷ್ಟಕರ ನಿರ್ಧಾರ ಕೈಗೊಂಡಿದ್ದಾರೆ. ಬದುಕಿನ ಮೇಲಿನ ಭರವಸೆಯನ್ನೇ ಕಳೆದುಕೊಂಡ ಈಕೆ ತನ್ನ 3 ಮುಗ್ಧ ಮಕ್ಕಳನ್ನ ಕರೆದುಕೊಂಡು ಶಿವಮೊಗ್ಗ ನಗರದ ತುಂಗಾ ನದಿಯ ರೈಲ್ವೆ ಸೇತುವೆಯ ಬಳಿ ಬಂದಿದ್ರು. ಕ್ಷಣ ಮಾತ್ರದಲ್ಲಿ ಏನ್ ನಡೀತಾ ಇದೆ ಅಂತ ಸುತ್ತಮುತ್ತ ಇದ್ದವರು ಊಹಿಸುವಷ್ಟರಲ್ಲಿ ಆಕೆ ತನ್ನ 3 ಮಕ್ಕಳೊಂದಿಗೆ ಆರ್ಭಟಿಸ್ತಾ ಇದ್ದ ತುಂಗಾ ನದಿಗೆ ಧುಮುಕಿದ್ದಾರೆ. ನದಿಗೆ ಜಿಗಿದ ತಕ್ಷಣ ಆ ನಡು ರಾತ್ರಿಯ ಕತ್ತಲಲ್ಲಿ ಆರ್ಭಟಿಸ್ತಾ ಇದ್ದ ನೀರಿನ ಸೆಳೆತಕ್ಕೆ ಮಕ್ಕಳು ಕೊಚ್ಚಿ ಹೋಗೋದಕ್ಕೆ ಪ್ರಾರಂಭಿಸಿದ್ದಾರೆ. ಇದನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಧೈರ್ಯ ತೋರಿದ್ದಾರೆ. ನದಿಯ ಭೋರ್ಗರೆತದ ನಡುವೆಯೂ ಸಾಹಸ ನಡೆಸಿದ ಸ್ಥಳೀಯರು ತಾಯಿ ಭವಾನಿ ಹಾಗೂ ಆಕೆಯ 11 ತಿಂಗಳ ಪುಟ್ಟ ಕಂದಮ್ಮನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಆ ಪುಟ್ಟ ಮಗುವಿನ ಉಸಿರು ಉಳಿದಿದೆಯಾದರೂ ಇಡೀ ಘಟನೆಯಿಂದ ಆ ಕುಟುಂಬ ತೀವ್ರ ಆಘಾತಕ್ಕೆ ಒಳಗಾಗಿದೆ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಭವಾನಿ ಅವರ 6 ವರ್ಷದ ಮತ್ತು 4 ವರ್ಷದ 2 ಹೆಣ್ಣು ಮಕ್ಕಳು ನದಿಯ ರಭಸವಾದ ಹರಿವಿನಲ್ಲಿ ಕಣ್ಣೆದುರೇ ಕೊಚ್ಚಿ ಹೋಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಕೋಟೆ ಪೊಲೀಸ್ ಠಾಣೆಯ ಸಿಬ್ಬಂದಿ, ಅಗ್ನಿಶಾಮಕ ದಳ ಹಾಗೂ ಈಜುಗಾರರ ರಕ್ಷಣಾ ಪಡೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿತು. ಆದರೆ ಕತ್ತಲು ಆವರಿಸಿದ್ರಿಂದ ಮತ್ತು ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ರಿಂದ ಶೋಧ ಕಾರ್ಯಾಚರಣೆಗೆ ತೀವ್ರ ಅಡೆತಡೆ ಉಂಟಾಯಿತು. ಆ ನಡು ರಾತ್ರಿಯ ಕತ್ತಲಲ್ಲಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಮರುದಿನ ಬೆಳಗ್ಗೆಯಿಂದಲೇ ಮತ್ತೆ ಬೋಟ್ಗಳ ಮೂಲಕ ಶೋಧ ಮುಂದುವರಿಸಲಾಯಿತು. ಘಟನೆ ನಡೆದು 2 ದಿನಗಳಾದರೂ ಕೂಡ ಆ 2 ಮುಗ್ಧ ಹೆಣ್ಣು ಮಕ್ಕಳ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯ ಈಜುಗಾರರು ನದಿಯುದ್ದಕ್ಕೂ ಸುದೀರ್ಘ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ತಾನು ಬದುಕಿ 11 ತಿಂಗಳ ಮಗು ಉಳಿದ್ರೂ ಕಣ್ಣೆದುರೇ ಕೊಚ್ಚಿ ಹೋದ 2 ಹೆಣ್ಣು ಮಕ್ಕಳನ್ನ ನೆನೆದು ತಾಯಿ ಭವಾನಿ ಆಸ್ಪತ್ರೆಯಲ್ಲಿ ಕಣ್ಣೀರಿಡ್ತಾ ಇರೋದನ್ನ ನೋಡಿದ್ರೆ ಎಂಥವರ ಎದೆಯನ್ನ ಕೂಡ ಹಿಂಡುವಂತಿದೆ. ಕ್ಷಣಿಕ ಕೋಪ ಹಾಗೂ ಕೌಟುಂಬಿಕ ಜಗಳಕ್ಕೆ ಈ ರೀತಿ ಮುಗ್ಧ ಮಕ್ಕಳು ಬಲಿಯಾಗ್ತಾ ಇರೋದು ಶಿವಮೊಗ್ಗ ಜನತೆಯನ್ನ ಸ್ತಬ್ಧಗೊಳಿಸಿದೆ. ಈ ಸಂಬಂಧ ಶಿವಮೊಗ್ಗ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಕೌಟುಂಬಿಕ ಹಿನ್ನೆಲೆ ಹಾಗೂ ಘಟನೆಗೆ ನಿಜವಾದ ಕಾರಣ ಏನು ಅನ್ನೋದರ ಕುರಿತು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ನದಿಯ ಒಡಲಲ್ಲಿ ಕೊಚ್ಚಿ ಹೋದ ಆ ಮುಗ್ಧ ಮಕ್ಕಳಿಗಾಗಿ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಬೇಡ ಬೇಡ ಆಮೇಲೆ ಹಾಕಂತ್ರಿ ಬೇಡ. ತೋಡ್ರಿ ಮೇಡಮ್, ತೋಡ್ರಿ, ಇದು ಕ್ಯಾಪ್ ಹಾಕ್ರಿ ಅಂತೀವ್ರಿ. ಲೇಬಲ್ ಮಾಡಿ ಕೊಟ್ಬಿಡ್ರಿ ಅವ್ರಿಗೆ. ಕೆಂಪು ಇದು ಆಯ್ತು ಬಿಡು. ಮುಚ್ಚಳ ಅದನ್ನಿಲ್ಲ ಮೈಕ್ರೋ ಇಸ್ಕೋಬಾರ. ಬಿಡ್ರಿ ಬಿಡ್ರಿ ಬಿಡ್ರಿ. ಮಕ್ಕಳ ಹೆಸರುಗಳು ದೊಡ್ಡವಳ ಹೆಸರು ಸಾನ್ವಿಕನ.